ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವಾಗ್ತಾ ಇರುವಂತಹ ವರದಿಯನ್ನ ಪಬ್ಲಿಕ್ ಟಿವಿ ಬಿತ್ತರಿಸಿತ್ತು. ಅದಾದ ನಂತರದಲ್ಲಿ ವೈದ್ಯರ ಎಡವಟ್ಟ ಅಥವಾ ಅಲ್ಲಿ ಪೂರೈಕೆ ಆಗ್ತಿರುವ ಔಷಧಿಯ ಎಡವಟ್ಟ ಇದರ ಬಗ್ಗೆ ಕೂಡ ಪ್ರಶ್ನೆಯನ್ನ ಎತ್ತಲಾಗಿತ್ತು. ಈಗ ಬಾಣಂತಿಯರ ಸಾವಿನ ಹಿಂದೆ ಸಂಶಯ ವ್ಯಕ್ತವಾಗ್ತಿದೆ. ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯರ ಸಾವಿನ ಹಿಂದೆ ಸಂಶಯ ವ್ಯಕ್ತವಾಗ್ತಿದೆ. ಬಾಣಂತಿಯರ ಸಾವಿಗೆ ಗ್ಲೂಕೋಸ್ ಮಾದರಿಯ ದ್ರಾವಣ ಕೊಡ್ತಾ ಇದ್ರು, ಅದು ಕಾರಣ ಆಯ್ತಾ? ಐವಿ ರಿಂಗರ್ ಲ್ಯಾಕ್ಟೇಟ್ನ ಒಂದು ಬ್ಯಾಚ್ನ ಔಷಧಿಯಿಂದ ಸಾವಾಯ್ತಾ ಅನ್ನುವಂತಹ ಪ್ರಶ್ನೆ ಮನೆ ಮಾಡಿದೆ. ಐವಿ ರಿಂಗರ್ ಲ್ಯಾಕ್ಟೇಟ್ನ ಒಂದು ಬ್ಯಾಚ್ ಔಷಧಿ ಬಳಕೆಗೆ ತಡೆಯನ್ನ ಹಿಡಿದಿದ್ದಾರೆ. ಬ್ಯಾಚ್ ಸಂಖ್ಯೆ 26/29 ಬಳಕೆ ವಾಪಸ್ ಪಡೆದು ಆರೋಗ್ಯ ಇಲಾಖೆ ಈಗ ಸುತ್ತೋಲೆಯನ್ನು ಹೊರಡಿಸಿದೆ. ಆಸ್ಪತ್ರೆಯಿಂದ ಮತ್ತೆ ಐವಿ ರಿಂಗರ್ ಲ್ಯಾಕ್ಟೇಟ್ ಮಾದರಿ ಗುಣಮಟ್ಟವನ್ನು ಪರೀಕ್ಷೆಗೆ ಒಳಪಡಿಸಲಾಗಿದೆ. ಪರೀಕ್ಷಾ ವರದಿ ಬಂದ ಬಳಿಕ ಆರೋಗ್ಯ ಇಲಾಖೆ ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತ ತಿಳಿದು ಬರ್ತಿದೆ. ನಿನ್ನೆ ಅಷ್ಟೇ ಈ ಪ್ರಶ್ನೆ ಉದ್ಭವ ಆಗಿತ್ತು. ಪೂರೈಕೆ ಆಗ್ತಿರುವ ಗ್ಲೂಕೋಸ್ನಲ್ಲಿ ಏನಾದರೂ ಲೋಪದೋಷಗಳಿದೆಯಾ ಅಂತ. ಅದೇನಾದರೂ ಇದ್ದರೆ ನಾವು ಅದನ್ನು ಪರೀಕ್ಷೆಗೆ ಒಳಪಡಿಸಿ ಸರಿಪಡಿಸ್ತೀವಿ ಅಂತ ಹೇಳಿದರು. ಆದರೆ ಈಗ ಆಗಿರುವಂತಹ ಸಾವಿಗೆ ನ್ಯಾಯ ಹೇಗೆ ಸಿಗುತ್ತೆ ಅನ್ನುವಂಥ ಪ್ರಶ್ನೆ. ಮತ್ತು ಈ ಗ್ಲೂಕೋಸ್ನ ಈ ಹಿಂದೆಯೂ ಕೂಡ ಇದೇ ಬ್ಯಾಚ್ನ ಗ್ಲೂಕೋಸ್ ಏನಿತ್ತು ಅದನ್ನು ಬ್ಲ್ಯಾಕ್ ಲಿಸ್ಟಿಗೆ ಸೇರಿಸಿದ್ರು. ಈಗ ಮತ್ತೆ ಅದನ್ನು ಕೊಟ್ಟಿದ್ದು ಹೇಗೆ? ಯಾರು ಇದಕ್ಕೆ ಅನುಮತಿಯನ್ನು ಕೊಟ್ಟರು? ಪೂರೈಕೆ ಮಾಡಿರೋ ಕಂಪನಿಯ ಜೊತೆಗೆ ಅದಕ್ಕೆ ಅನುಮತಿಯನ್ನು ಬ್ಲ್ಯಾಕ್ ಲಿಸ್ಟಲ್ಲಿ ಇದ್ದಂತಹ ಕಂಪನಿಗೆ ಮತ್ತೆ ಅನುಮತಿಯನ್ನು ಕೊಟ್ಟವರು ಕೂಡ ಅಷ್ಟೇ ಜವಾಬ್ದಾರರಾಗ್ತಾರೆ. ಈ ಹಿಂದೆ ತುಮಕೂರಿನಲ್ಲಿ ಘಟನೆ ಆದಂತಹ ಸಂದರ್ಭದಲ್ಲಿ ಈ ಪ್ರಶ್ನೆ ಉದ್ಭವ ಆಯಿತು. ಆಗ ಬ್ಲ್ಯಾಕ್ ಲಿಸ್ಟಲ್ಲಿ ಹಾಕಿದ್ರು. ಅದಾಗಿ ಕೂಡ ಏನು ಬಹಳ ದಿನಗಳಾಗಿಲ್ಲ, ಏಪ್ರಿಲ್ನಲ್ಲಿ ಆಗಿದ್ದಂತಹ ಘಟನೆ ಅದು. ಸೊ ಅದಾದ ನಂತರದಲ್ಲಿ ಮತ್ತೆ ಎಡವಟ್ಟನ್ನು ಮಾಡಿಕೊಂಡಿದ್ದಾರೆ. ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯರ ಸಾವಿನ ಪ್ರಕರಣ ಸಂಬಂಧಿತವಾಗಿ ಇದೀಗ ಆರೋಗ್ಯ ಇಲಾಖೆ ಆಯುಕ್ತ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಆರೋಗ್ಯ ಇಲಾಖೆ ಆಯುಕ್ತ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ಬಾಣಂತಿಯರ ಸಾವಿನ ಬಗ್ಗೆ ತನಿಖೆ ನಡೆಸಲಾಗ್ತಿದೆ. ಮೇಲ್ನೋಟಕ್ಕೆ ಐವಿ ಫ್ಲೂಯಿಡ್ ಸಮಸ್ಯೆ ಅಂತ ಗೊತ್ತಾಗ್ತಾ ಇದೆ. ಹೀಗಾಗಿ ಸ್ಯಾಂಪಲ್ ಲ್ಯಾಬ್ಗೆ ಕಳುಹಿಸಿದ್ದೀವಿ, ರಿಪೋರ್ಟ್ ಬರಬೇಕು. ಇನ್ನೊಂದು ವಾರದಲ್ಲಿ ವರದಿ ಬರುತ್ತೆ. ಆ ನಂತರದಲ್ಲಿ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಅಂತ ಆರೋಗ್ಯ ಇಲಾಖೆ ಆಯುಕ್ತ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಈಗ ಮೇಲ್ನೋಟಕ್ಕೆ ಆ ಗ್ಲೂಕೋಸ್ ಏನು ಫ್ಲೂಯಿಡ್ ಅನ್ನ ಕೊಡ್ತಾ ಇದ್ರು ಅದರಿಂದಲೇ ಸಮಸ್ಯೆ ಆಗಿರಬಹುದು ಅನ್ನುವಂತಹ ಒಂದು ಕ್ಲಿಯರ್ ಕಟ್ ಡಿಸಿಷನ್ಗೆ ಬಂದ ಹಾಗೆ ಕಾಣಿಸ್ತಾ ಇದೆ. ಈ ಥರ ಬಾಣಂತಿಯರು ಕೆಲವೊಬ್ಬರು ತೀರ್ಕೊಂಡಿದ್ದಾರೆ ಪ್ರೊಸೀಜರ್ ಮಾಡ್ತಾ ಇರುವಾಗ ಅಂತ ತಕ್ಷಣ ನಾವು ಒಂದು ಥರ್ಡ್ ಪಾರ್ಟಿ ಟೀಮನ್ನು ಮಾಡಿ ಅದನ್ನು ಕಂಪ್ಲೀಟಾಗಿ ತನಿಖೆ ನಡೆಸಿದ್ದೀವಿ. ತನಿಖೆ ಪ್ರಾಥಮಿಕ ವರದಿ ಬಂದಿದೆ. ಇನ್ನೂ ಒಂದು ಹೆಚ್ಚಿನ ಅದರ ಮೇಲೆ ವಿಚಾರಗಳು ಏನು ನಮಗೆ ಮಾಹಿತಿ ಬರಬೇಕಾಯಿತು ಅದು ಇನ್ನೂ ಅಂಡರ್ ತನಿಖೆಯಲ್ಲಿದೆ. ಈ ಮಧ್ಯದಲ್ಲಿ ಪ್ರಾಥಮಿಕವಾಗಿ ನಮಗೆ ಯಾವುದೂ ಕೂಡ ಏನು ಸಮಸ್ಯೆಗಳು ಅಂತ ಕಂಡು ಬಂದಿದೆಯೋ ಆ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮ ವಹಿಸುವ ನಿಟ್ಟಿನಲ್ಲಿ ಕೆಲವೊಂದು ಏನು ನಾವು ಯೂಸ್ ಮಾಡಿದೀವೋ ಐಟಮ್ಸು ಅದನ್ನು ಈಗ ಸದ್ಯಕ್ಕೆ ಯಾವುದು ಕೂಡ ಯೂಸ್ ಮಾಡೋದು ಬೇಡ, ಮುಂದಿನ ಪೂರ್ಣ ತನಿಖೆ ರಿಪೋರ್ಟ್ ಬರುವವರೆಗೆ ಅಂತ ಒಂದು ಸೂಚನೆಯನ್ನು ಮುಂಜಾಗ್ರತೆ ಕ್ರಮ ವಹಿಸುವ ಒಂದು ನಿಟ್ಟಿನಲ್ಲಿ ನಾವು ಕೊಟ್ಟಿದ್ದೀವಿ. ಮತ್ತು ಏನು ಅಲ್ಲಿ ಪ್ರೊಸೀಜರ್ಸ್ ಮತ್ತು ಯಾವ ರೀತಿಯಲ್ಲಿ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್. ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಆದಂತಹ ಸಾವಿಗೆ ಈಗ ಒಂದು ರಿಪೋರ್ಟ್ ಬರೋದಕ್ಕೂ ಮೊದಲಾಗಿಯೇ ಗ್ಲೂಕೋಸಿಂದ ಇರಬಹುದು ಅನ್ನುವಂತಹ ಕನ್ಫರ್ಮೇಷನ್ಗೆ ಬಂದಿರೋ ಹಾಗೆ ಕಾಣಿಸ್ತಿದೆ. ಅಂದರೆ ಇದರ ಹಿಂದಿನ ಎಡವಟ್ಟು ಇದೇ ಕಾರಣ ಅನ್ನೋದನ್ನ ಪ್ರೂವ್ ಮಾಡಿದ್ರಿಂದ ಈಗ ಅದರಿಂದಲೇ ಎಚ್ಚೆತ್ಕೊಂಡಿದ್ದಾರಾ ಹೇಗೆ? ಈಗ ಈ ಹಿಂದೆ ಮಾಡಿದ್ದಂಥ ಎಡವಟ್ಟು ಏನಿತ್ತು ಅದರಿಂದ ಏನಾದರೂ ಆಯ್ತಾ ಎನ್ನುವಂತಹ ಒಂದು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದವರು ಒಂದು ತನಿಖಾ ತಂಡವನ್ನು ರಚನೆ ಮಾಡಿ ಅಲ್ಲಿ ಆಗಿರುವಂಥ ಸಮಸ್ಯೆ ಏನು ಅಂತ ಪತ್ತೆ ಮಾಡಲಿಕ್ಕೆ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಆ ತನಿಖಾ ತಂಡ ಈಗ ಪ್ರಾಥಮಿಕ ವರದಿಯನ್ನು ಆರೋಗ್ಯ ಇಲಾಖೆಗೆ ಸಲ್ಲಿಕೆ ಮಾಡಿರುವಂಥದ್ದು. ಪ್ರಾಥಮಿಕ ವರದಿಯಲ್ಲಿ ವೈದ್ಯರ ನಿರ್ಲಕ್ಷ್ಯ ಇಲ್ಲ, ಜೊತೆಗೆ ಚಿಕಿತ್ಸೆ ಕೊಡೋದ್ರಲ್ಲಿ ಔಷಧಿ ಕೊಡೋದ್ರಲ್ಲಿ ವೈದ್ಯರು ತಡವನ್ನು ಮಾಡಿಲ್ಲ, ವೈದ್ಯರ ನಿರ್ಲಕ್ಷ್ಯ ಕಂಡು ಬಂದಿಲ್ಲ. ಹಂಗಾದ್ಮೇಲೆ ಔಷಧಿಯಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ ಅಂತೇಳಿ ಅದನ್ನು ಪತ್ತೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಈಗ ಐವಿ ರಿಂಗರ್ ದ್ರಾವಣ ಏನಿತ್ತು ಆ ದ್ರಾವಣ ಸೇವನೆಯಿಂದಾಗಿ ಕೊಟ್ಟಿದ್ದರಿಂದಾಗಿ ಏನಾದರೂ ಸಮಸ್ಯೆ ಆಯಿತಾ ಅಂತೇಳಿ ಅದನ್ನು ಶಂಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ವರ್ಷದ ಏಪ್ರಿಲ್ನಲ್ಲಿ ಇದೇ ರೀತಿಯ ಸಮಸ್ಯೆ ಆಗಿತ್ತು. ಹಾಗಾಗಿ
ಆ ಮಾದರಿಯಲ್ಲೇ ಏನಾದರೂ ಸಮಸ್ಯೆ ಆಗೈತೆ ಅಂತೇಳಿ ಆ ದ್ರಾವಣವನ್ನು ಈಗ ಲ್ಯಾಬ್ಗೆ ರವಾನೆ ಮಾಡಿದರೆ ಅದರಲ್ಲಿರ್ತಕ್ಕಂಥ ಗುಣಮಟ್ಟ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಇದೆಯಾ ಇಲ್ವಾ ಅಂತೇಳಿ ಚೆಕ್ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಈಗಾಗಲೇ ಅದನ್ನು ಶಂಕೆಯನ್ನು ವ್ಯಕ್ತಪಡಿಸಿ ಲ್ಯಾಬ್ಗೆ ಕಳಿಸಿದರೆ ಆ ರಿಪೋರ್ಟು ಮುಂದಿನ ವಾರ ಅಥವಾ 10 ದಿನದ ಒಳಗಡೆ ಬರುತ್ತೆ. ಬಂದಾದ ಬಳಿಕ ಇಲ್ಲಿ ಆಗಿರುವಂಥದ್ದು ದ್ರಾವಣದಿಂದನೇ ಆಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಈಗ ಮತ್ತೊಂದು ಆಯಾಮದಲ್ಲೂ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಸಾವನ್ನಪ್ಪಿದಂತಹ 5 ಬಾಣಂತಿ ಮಹಿಳೆಯರೇನಿದ್ದಾರೆ ಆ ಬಾಣಂತಿ ಮಹಿಳೆಯರಿಗೆ ಏನಾದರೂ ಕೋಮಾರ್ಬಿಡ್ ಇತ್ತ ಅಂತೇಳಿ ಆ ಮಾದರಿಯಲ್ಲೂ ಕೂಡ ಚೆಕ್ ಮಾಡಲಿಕ್ಕೆ ಕೂಡ ಮುಂದಾಗ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಯಾರಿಂದ ನಿರ್ಲಕ್ಷ್ಯ ಆಗಿದೆ, ಹೇಗೆ ಸಾವಾಗಿದೆ ಅನ್ನೋದು ಮುಖ್ಯ. ಆ ಸಾವಿಗೆ ನ್ಯಾಯವನ್ನು ಆರೋಗ್ಯ ಇಲಾಖೆ ಒದಗಿಸ್ಕೊಡ್ಬೇಕಾಗತ್ತೆ. ಆಗಿರೋರಿಗೆ ತಕ್ಕ ಶಿಕ್ಷೆ ಆಗಬೇಕಾಗುತ್ತೆ. ಒಂದು ವೇಳೆ ಔಷಧಿಯಿಂದ ಏನಾದರೂ ಸಮಸ್ಯೆ ಆಗಿದ್ರೆ ಆ ಔಷಧಿ ಸರಬರಾಜು ಮಾಡುವಂಥ ಕಂಪ್ನಿಯನ್ನು ಕಂಪ್ಲೀಟಾಗಿ ಕಪ್ಪು ಪಟ್ಟಿಗೆ ಸೇರಿಸಿ ಅದರಿಂದ ಔಷಧಿ ಸರಬರಾಜನ್ನು ಮಾಡಿಸ್ಕೊಳ್ಬಾರ್ದು. ಇಲ್ಲಿ ವೈದ್ಯರ ನಿರ್ಲಕ್ಷ್ಯ ಏನಾದರೂ ಮತ್ತೊಮ್ಮೆ ತನಿಖೆ ಮಾಡಿದಾಗ ಕಂಡು ಬಂತಂದರೆ ಅವ್ರು ಯಾರನ್ನು ಕೂಡ ಕರ್ತವ್ಯದಲ್ಲಿ ಮುಂದುವರಿಯೋದಕ್ಕೆ ಬಿಡಬಾರ್ದು. ಆ ರೀತಿಯಾಗಿ ಎಚ್ಚೆತ್ಕೊಳ್ಬೇಕಾಗತ್ತೆ. ಒಂದು ಸಾವಾದರೂ ಕೂಡ ಬಾಣಂತಿ ಮಹಿಳೆಯರ ಒಂದು ಸಾವಾದರೂ ಕೂಡ ರಾಜ್ಯ ಬೆಚ್ಚಿ ಬೀಳುವಂಥದ್ದು. ಅಂಥದ್ರಲ್ಲಿ 15 ದಿನದ ಅಂತರದಲ್ಲಿ 5 ಸಾವಾಗಿದೆ ಅಂತಂದರೆ ನಿಜಕ್ಕೂ ಇಲ್ಲಿ ಆರೋಗ್ಯ ಇಲಾಖೆ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಎಚ್ಚೆತ್ಕೊಂಡು ಸಚಿವರು ಮುಂದೆ ಈ ರೀತಿ ಆಗದೇ ಇರತಕ್ಕಂಥ ಈ ರೀತಿ ಪ್ರಕರಣಗಳು ಆಗದೇ ಇರೋ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸ್ತಾರೆ ಅದನ್ನು ಕಾದು ನೋಡಬೇಕಾಗಿದೆ. ದಿವ್ಯಾ, ಥ್ಯಾಂಕ್ ಯು ಲೋಕೇಶ್ ನಿಮ್ಮೆಲ್ಲ ಮಾಹಿತಿಗೆ. ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಮೇಲಿಂದ ಮೇಲೆ ಬಾಣಂತಿಯರ ಸಾವಾಗ್ತಾ ಇದ್ದು ಒಂದು ಸಂಶಯಕ್ಕೂ ಕೂಡ ಎಡೆ ಮಾಡಿಕೊಟ್ಟಿತ್ತು. ಇದು ವೈದ್ಯರ ಎಡವಟ್ಟಿನಿಂದಾಗಿ ಆಗ್ತಾ ಇರುವಂತಹ ಸಾವು ಅಂತ ಸಾವಾಗಿದ್ದಂತಹ ಬಾಣಂತಿಯರ ಕುಟುಂಬಸ್ಥರು ಆರೋಪವನ್ನು ಮಾಡಿದರು. ಈ ಬಗ್ಗೆ ಪಬ್ಲಿಕ್ ಟಿವಿ ಕೂಡ ವರದಿ ಮಾಡಿತು. ಅದಾದ ನಂತರದಲ್ಲಿ ಆರೋಗ್ಯ ಇಲಾಖೆ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಇಬ್ಬರೂ ಕೂಡ ಅಲ್ಲಿ ಇನ್ಫಾರ್ಮೇಷನ್ ಅನ್ನು ಪಡ್ಕೊಂಡು ಇದು ವೈದ್ಯರಿಂದ ಆಗಿದ್ದಂತಹ ತಪ್ಪಲ್ಲ, ಬದಲಾಗಿ ಔಷಧಿಯಿಂದ ಆಗಿರಬಹುದು, ಅದನ್ನು ಈಗ ಪರೀಕ್ಷೆಗೆ ಕೊಡ್ತೀವಿ ಅಂತ ಹೇಳಿದರು. ಅದರಂತೆ ಪರೀಕ್ಷೆ ಕೊಟ್ಟಿದ್ದಾರೆ. ರಿಪೋರ್ಟ್ ಬರೋದೊಂದು ಬಾಕಿ ಇದೆ.